ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ತುಂಬಾ ಜನ ಸಿಟಿಲಿರೋರು ಹೇಳ್ತಿರ್ತಾರೆ ಸಕಲೇಶ್ಪುರ ಮಳೆಗಾಲದಲ್ಲಿ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ, ಸಕಲೇಶ್ಪುರದಲ್ಲಿ ವೆದರ್ ಸೂಪರ್ ಆಗಿರುತ್ತೆ ಅಂತ. ಆದ್ರೆ ಸಕಲೇಶ್ಪುರದಲ್ಲಿ ಇರೋರಿಗೆ ಮಾತ್ರ ಗೊತ್ತು ಮಳೆಗಾಲದಲ್ಲಿ ಇಲ್ಲಿನ ಸಿಚುವೇಶನ್ ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಅಂತ. ನಂಗಂತೂ ಇಷ್ಟೊಂದು ಮಳೆ ಇದೆ ಅಂತ ಗೊತ್ತಿರಲಿಲ್ಲ. ಲಗೇಜು ಛತ್ರಿ ಎಲ್ಲ ಎತ್ಕೊಂಡು ಬಂದಿದ್ದೀನಿ. ಇಲ್ಲಿ ಗಾಳಿ ಬೀಸ್ತಾ ಇರೋದು ನೋಡಿದ್ರೆ ತುಂಬಾನೇ ಭಯ ಆಗ್ತಾ ಇದೆ. ಈಗ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಏನಂತಾರೆ ಮಳೆ ಎಷ್ಟು ಜೋರಾಗಿ ಎಷ್ಟು ಡೆಡ್ಲಿಯಾಗಿ ಬರ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಮ್ಮ ಊರಿನ ಒಂದು ವಿಡಿಯೋವನ್ನ ಮಾಡಬೇಕು ಅಂತ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. 1 ವರ್ಷ ಆಯ್ತು ನನ್ನ ತಮ್ಮನ್ ಮೀಟ್ ಮಾಡಿ. ಸೊ ಇವತ್ತು ಹೋಗ್ತಾ ಇದ್ದೀನಿ ಮನೆಗೆ. ಅವನು ಕೂಡ ರಜಾ ಹಾಕೊಂಡು ಬಂದಿದ್ದಾನೆ. ಸೊ ಹೇಗಿರುತ್ತೆ ನೋಡೋಣ. ಅಪ್ಪ ಅಮ್ಮ ಅಡಿಗೆ ಮಾಡಿ ಕಾಯ್ತಾ ಇದ್ದಾರೆ. ಬಟ್ ಲೇಟ್ ಆಯ್ತು. ಸಿಕ್ಕಾಪಟ್ಟೆ ಮಳೆ ಇದೆ ಮಾತ್ರ ಊರಲ್ಲಿ. ನಾನಂತೂ ನಿಜ ಇಷ್ಟೊಂದು ಮಳೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಮಳೆಗಾಲ ಬೇರೆಯವರಿಗೆ ಅಂದ್ರೆ ಸಿಟಿಲಿರೋರಿಗೆ ಸೂಪರು, ಬಟ್ ಇಲ್ಲಿರೋರಿಗಂತೂ ಸಿಕ್ಕಾಪಟ್ಟೆ ಕಷ್ಟ. ಅದ್ರಲ್ಲೂ ನಾನಂತೂ ಈ ಸ್ಲಿಪ್ಪರ್ ಬೇರೆ ಹಾಕೊಂಡು ಬಂದಿದ್ದೀನಿ. ನನ್ನ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಜೊತೆಗೆ ಇದೊಂದು ಬ್ಯಾಗು ಅಂತ ಅಲ್ಲಿ ನೋಡಿ ಎಷ್ಟು ಮರ ಬಿದ್ದಿದೆ. ರೋಡ್ ಪೂರ್ತಿ ಬರೀ ಮರನೇ ಬಿದ್ದಿದೆ. ನಮ್ಮ ಡ್ಯಾಡಿ ಬರ್ತೀನಿ ಅಂತ ಅಂದ್ರು, ಬಟ್ ನಾನು ಬೇಡ. ಹೆಂಗ್ ಬಿದ್ದಿದೆ ಅಂತ ಯಪ್ಪ ದೇವರ. ಮೆಣಸಿನ ಬೀಳೆಲ್ಲ ಇದೆ. ಎಷ್ಟು ದೊಡ್ಡ ಮರ. ಇದೊಂದೇ ಮರ ಅಲ್ಲ, ಮಳೆ ಬಂದ್ರೆ ಸಾಕು ಇಲ್ಲಿ ಎಷ್ಟು ಮರ ಬೀಳುತ್ತೋ ಹೇಳಕ್ಕಾಗಲ್ಲ. ಕಾಫಿ ಗಿಡ ಅಂತೂ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಮರ ಬಿದ್ದಿದೆ ಅಂತ. ಒಂದ್ ಕೈಯಲ್ಲಿ ಈ ಲಗೇಜು, ಈ ಛತ್ರಿ. ಈ ಸಲ ಅಂತೂ ನಾವು ಬೆಂಗಳೂರಿಂದ ಬಂದಿದ್ದು ಎಷ್ಟು ಏನಂತಾರೆ ಎಷ್ಟು ಕ್ರಿಟಿಕಲ್ ಆಗಿತ್ತು ಅಂತಂದ್ರೆ, ಯಾವಾಗಲೂ ನನ್ನ ಗಂಡ ಪಿಕಪ್ ಮಾಡೋರು ನಂಗೆ ಅಷ್ಟು ಕಷ್ಟ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ಸಲ ತುಂಬಾ ಕಷ್ಟ ಆಯ್ತು. ಅವರಿಗೆ ಬಾಡಿಗೆ ಬಂತು ಅಂತ ಅವ್ರು ಬೆಂಗಳೂರು ಕಡೆ ಹೊರಟ್ರೆ, ನಾನು ಬೆಂಗಳೂರಿಂದ ಸೀದಾ ಈ ಕಡೆ ಬಂದ್ಬಿಟ್ಟೆ. ನಿಜ ಬಸ್ಸಲ್ಲಿ ಓಡಾಡಕ್ಕಂತೂ ತುಂಬಾನೇ ಕಷ್ಟ ಇದೆ. ಬಟ್ ನಂಗೆ ಇವಾಗಲೇ ಹಿಂಗೆ ಆಗ್ಬೇಕಿತ್ತ ಅಂತ ಫೀಲ್ ಆಗ್ತಿದೆ. ಯಾಕಂದ್ರೆ ನಡ್ಕೊಂಡು ಹೋಗಕ್ ಆಗ್ತಿಲ್ಲ. ಇದು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಇರುವ ಎಸ್ಟೇಟು. ಯಾವ ರೀತಿ ಇದೆ ಅಂತ ಜಸ್ಟ್ ಹಾಗೆ ತೋರಿಸ್ತೀನಿ ನೋಡಿ. ಸುತ್ತ ತೋಟ, ಅಲ್ಲೊಂದಷ್ಟು ಮನೆ. ಇದು ಅಂಗನವಾಡಿ. ಎಸ್ಟೇಟಲ್ಲಿ ಅಂಗನವಾಡಿಗಳೆಲ್ಲ ಹೀಗೆ ಇರುತ್ತೆ ನೋಡಿ. ಅಲ್ಲೊಂದು ಕೆರೆ ಕೂಡ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿನ ವೆದರ್ ಮಾತ್ರ. ನಮ್ಮಮ್ಮ ಅಂತೂ ಅಗೇನ್ ಕಾಲ್ ಮಾಡ್ತಿದ್ದಾರೆ, ಎಲ್ಲಿ ಹೋದ್ಲು ಇನ್ನೂ ಬಂದಿಲ್ಲ ಅಂತ. ಅಲ್ಲೊಂದು ಮರ ಬಿದ್ದಿದೆ ನೋಡಿ. ಆ್ಯಂಡ್ ಇದೆ ಜಾಸ್ತಿ ಏನು ತೋರಿಸ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಈ ಜಾಗ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂತಂದ್ರೆ ನನ್ನ ಚಿಂಟು ಇಲ್ಲೇ ಇದ್ದಾನೆ. ಹಾಗಾಗಿ ಅಮ್ಮ ಹೂ ಇಟ್ಟಿದ್ದಾರೆ ನೋಡಿ. ಇದೇ ಪ್ಲೇಸ್. ನಂಗೆ ದೃಷ್ಟಿ ಆಗಿದೆ ಅಂತ ನಮ್ಮಪ್ಪ ನಂಗೆ ದೃಷ್ಟಿ ತೆಗಿತಿದ್ದಾರೆ. ಕೋಲ್ ಬೇರೆ ಇಟ್ಟಿದ್ದಾರೆ ಹೊಡಿಯಕ್ಕೆ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ದೃಷ್ಟಿ ಆಗಿದೆ ಅಂತ ನಮ್ಮಪ್ಪ ನಂಗೆ ದೃಷ್ಟಿ ತೆಗೆದ್ಬಿಟ್ಟು ದೃಷ್ಟಿ ತಗೊಂಡು ತಮ್ಮನ್ ತೋರಿಸ್ತೀನಿ ಅಂದ್ರೆ ಅವ್ನು ಆಕ್ಚುಲಿ ಇದೇ ಮಾಡಿದಾನಂತೆ. ಆಮೇಲೆ ತೋರಿಸ್ತೀನಿ. ಇದು ನಮ್ಮ ಎವರ್ ಗ್ರೀನ್ ಮಮ್ಮಿ, ಎವರ್ ಗ್ರೀನ್ ಡ್ಯಾಡಿ. ಯಾರಾದ್ರೂ ಮಮ್ಮಿ ಡ್ಯಾಡಿ ಅಂತಾರ. ಹೋಗ್ಲಿ, ಈ ಮುಖಕ್ಕೂ ಹೋಲ್ಸಿ ಯಾರಾದ್ರೂ ನಾನು ಇವ್ರ ಮಗಳು ಅಂತಾರ, ಯಾರು ನಂಬ್ತಾರ? ಚಾನ್ಸೇ ಇಲ್ಲ. ಇವರು ಆಲ್ವೇಸ್ ಎವರ್ ಗ್ರೀನ್ ಮಾಮ್ ಡ್ಯಾಡ್. ಯಾರು ನಂಬಲ್ಲ ಅಪ್ಪ ಅಮ್ಮ ಅಂತಂದ್ರೆ. ಹಾಯ್ ಸೋನಿ. ಸೋನು ಹಾಯ್. ಹಾಯ್ ಸೋನು. ತಮ್ಮನ ಅಣ್ಣನ ನಂಗೆ ಗೊತ್ತಾಗ್ತಿಲ್ಲ. ಅವನಿಗೆ ಗೊತ್ತೇ ಇಲ್ಲ ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ. ಈಗಷ್ಟೇ ಫ್ರೆಶ್ ಆಗಿ ಎದ್ದೇಳ್ತಿದ್ದಾನೆ. ಹಾಯ್ ಸೋನಾ, ಪ್ಲೀಸ್ ಹಾಯ್ ಮಾಡು ನನ್ನ ಚಾನಲ್ಗೆ. ಹಾಯ್ ಹಾಯ್. ಆಕ್ಚುಲಿ ಕರೆಂಟ್ ಇಲ್ಲ. ತುಂಬಾ ಮಳೆ ಬರ್ತಾ ಇದೆಯಲ್ಲ, ನಾನು ಅವಾಗಲೇ ಮಳೆ ವಿಡಿಯೋಸ್ಗಳೆಲ್ಲ ತೋರಿಸ್ದೆ. ಕರೆಂಟ್ ಇಲ್ಲ. ಸೊ ಇವಾಗಷ್ಟೇ ಎದ್ಬಿಟ್ಟು ಶಿವಾಜಿ ತರ ಗಡ್ಡ ಬಿಟ್ಟಿದ್ದಾನೆ. ಏನ್ ಬ್ರೋ ಇದು? ಒಲೆ ಎಲ್ಲರಿಗೂ ಗೊತ್ತಿರುತ್ತೆ. ಈ ಒಲೆ ಬೇರೆ ಬೇರೆ ತರ ಇರುತ್ತೆ. ಹಳ್ಳಿಗಳಲ್ಲೆಲ್ಲ ಗೊತ್ತಿರುತ್ತೆ ನಿಮಗೆ. ಇಟ್ಟಿಗೆ ಒಲೆ, ಮಣ್ಣಿನ ಒಲೆ ಎಲ್ಲ ಮಾಡಿರ್ತಾರೆ. ಇದು ಸಿಮೆಂಟ್ ನೆಲ ಆಗಿರೋದ್ರಿಂದ ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ, ಇದು ರೆಡಿಮೇಡ್ ಒಲೆ. ಇದು ಪಾತ್ರೆ ಅಂಗಡಿಲೆಲ್ಲ ಸಿಗುತ್ತೆ. ರೆಡಿಮೇಡ್ ಒಲೆಯಲ್ಲಿ ಕುಚ್ಚಲಕ್ಕಿ ಗಂಜಿನ ಬೇಯಿಸ್ತಾ ಇದ್ದಾರೆ. ಹಾಗಂತೂ ನಾವೆಲ್ಲ ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಮಳೆಗಾಲ ಬಂದ್ರೆ ಬೆಂಕಿ ಹತ್ರ ಕುತ್ಕೊಂಡ್ಬಿಡ್ತಿದ್ವಿ. ಸೊ ಅಗೇನ್ ಇದೊಂದು ಒಳ್ಳೆ ಮೆಮೊರಿ. ಇವತ್ತು ಬಿಸಿ ಬಿಸಿ ಮೀನ್ ಸಾಂಬಾರ್ ರೆಡಿ ಆಗಿದೆ. ಒಂದ್ ಕಡೆ ಬೆಂಕಿ, ಇನ್ನೊಂದ್ ಕಡೆ ಬಿಸಿ ಅನ್ನ, ಹಾಗೇನೆ ಮೀನ್ ಸಾಂಬಾರ್. ಸಖತ್ತಾಗಿರುತ್ತೆ ಊಟ ಮಾತ್ರ ಇವತ್ತು.
ವೀಕ್ಷಕರೇ, ನಿಮ್ಮ ಸೌಜನ್ಯ ಈಗ ಒಂಟೆಯಲ್ಲಿ ಊರ್ತಿದ್ದಾಳೆ ನೋಡಿ. ಒಂಟಲ್ಲ ಊರ ಗಟ್ಟಿ ಇದು ಬೆಂದ ಮೇಲೆ